ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳಂಬಿಕಾ ಸುತ ವಿಘ್ನರಾಜನ ಪೆರೆದು ಸಂಸುರಿಲಿ ಅಂಬುಧಿಯ ಮುಗಿದ ಅಂಬುಜಾಲ ವಾಣಿಯರ ಪಾರಾಂಬುಜಗೆ ಬುಡುಬುಡುದ ಬಳುಪೆ ನಿಕಥಾಮೃತವೆಲ್ಲ ಸರ್ವ ಭಯ ನಿವಾರಣೀಯ ನೀ ಕರುಣದಿ ಕಾಯೆ. ಭೀತಿ ನಿವಾರಕಳಾದಂತಹ ನೀನು ಪಥ ನಿರ್ದೇಶನವನ್ನು ಕೊಟ್ಟರೆ ಹಾಗೇ ನಡೆಯುವುದಕ್ಕೆ ನಾವು ಸಿದ್ಧರಿದ್ದೇವೆ. ಜಯ 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 ಜಯ. ಓ ತಾಯೇ, ಸರ್ವತ್ರ ವ್ಯಾಪ್ತವಾದಂತಹ ಗಾಢಾಂಧಕಾರ ಜಲರಾಶಿಗಳ ನಡುವೆ ನಮ್ಮ ಹುಟ್ಟಿನ ಪೂರ್ವಾಪರವನ್ನರಿಯದೆ ಬಹಳ ದುಃಖಕ್ಕೊಳಗಾಗಿದ್ದೇವಮ್ಮ. ನಮ್ಮದಾದಂತಹ ಈ ಕರುಣಾಜನಕವಾದ ಸ್ಥಿತಿಯನ್ನು ಕಂಡು ಕರುಣೆಯನ್ನು ತೋರಿ ಮೈವಡೆದು ಬಂದಿರುವೆ. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದು ಅರ್ಥವಾಗುತ್ತಾ ಇದೆ. ಹಾಗಿದ್ದರೆ ಯಾಕಾಗಿ ನಮ್ಮ ಸೃಷ್ಟಿ? ನಾವುಗಳು ನಿನಗೋಸ್ಕರವಾಗಿ ಏನು ಮಾಡಬೇಕು? ಎಲ್ಲವನ್ನು ಅರುಹಿ ನಮ್ಮನ್ನು ಸಲಹಬೇಕಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ
ನಮ್ಮ ಮೂವರನ್ನು ಜನನವಾಗಿದ್ದೆವು. ಹುಟ್ಟಿದ್ದೇನು ನಿಜ ತಾಯಿ, ಆದ ನಮ್ಮ ಹುಟ್ಟಿಗೆ ಕಾರಣ ಏನು? ನಮ್ಮಿಂದ ಆಗಬೇಕಾದಂತ ಕಾರ್ಯವೇನು? ಎಲ್ಲವನ್ನ ಅರುಹಿ ಸಾನುರಾಗದಿಂದ ರಕ್ಷಣೆ ಮಾಡಬೇಕು ತಾಯಿ. ಹರಿಹರ ತುಂಬಿದ ಅಂಬುಜ ಮೇಲೆ ದಿಕ್ಕನ್ನು ಕಾಣದೆ ಬಳಲುತ್ತಿರುವಂತ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ಏಕಕಾಲದಲ್ಲಿ ನಿಮ್ಮ ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನೇ ಆಗಿದ್ದೇನೆ. ಮಕ್ಕಳೇ, ಮುಂದೆ ನಿಮ್ಮಿಂದ ಘನಕಾರ್ಯವಾಗಬೇಕಾಗಿದೆ. ಅದಕ್ಕೆ ಬೇಕಾಗಿ ವಿಶೇಷವಾದಂತಹ ಗುಣ, ಮಾಡುವುದಕ್ಕಾಗಿ ಉದ್ಯೋಗ, ಇರುವುದಕ್ಕಾಗಿ ಸುಕ್ಷೇತ್ರವನ್ನು ಕರುಣಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರು. ಮಗನೇ ಹರಿ, ಸಾತ್ವಿಕ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಪಾಲನಾಕರ್ತೃ ಎನಿಸಿ ವೈಕುಂಠದಲ್ಲಿರು. ಮಗನೇ ಹರ, ತಾಮಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಲಯ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರು. ಮಗನೇ ಮಕ್ಕಳೇ, ನಾನು ನಿರೂಪಿಸಂತಹ ಕಾರ್ಯವನ್ನು ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದ್ರೆ ತಾಯಿ, ಕಷ್ಟ ಬಂದಾಗ ಕಷ್ಟ ಬಂದಾಗ ಚಿಂತಿಸುವಂತಹ ಪ್ರಮೇಯವೇ ಇಲ್ಲ. ಒಂದೇ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ದೂರೀಕರಿಸ್ತೇನೆ. ನಿಮಗೆ ಶುಭವಾಗಲಿ.